ಹೈ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವ್ ಪ್ರಾಪರ್ಟಿ. ನೋಡಿ, ಮಡ್ ರೋಡ್ಗೆ ಅಟ್ಯಾಚ್ ಆದಂಗೆ 36 ಗುಂಟೆ ಒಂದು ಸ್ಮಾಲ್ ಅಗ್ರಿಕಲ್ಚರ್ ಲ್ಯಾಂಡ್ ಬಂದಿದೆ. ಇದು ನಿಮಗೆ ಮೈಸೂರಿಂದ 55 ಕಿಲೋಮೀಟ್ರ್ ಆಗುತ್ತೆ, 55 ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ. ನಂಜನಗೂಡಿಂದ 30 ಕಿಲೋಮೀಟ್ರ್ ಆಗುತ್ತೆ, ಜನರಲ್ ಕ್ಯಾಟಗರಿ ಬರುತ್ತೆ. ಮತ್ತು ನಿಯರ್ ಬೈ ಏನು ವಿಲೇಜ್ ಇದೆ, ವಿಲೇಜಿಂದ 1 ಕಿಲೋಮೀಟ್ರ್ ಬರಬೇಕು. ಅಂದರೆ ರೋಡ್ ಅಪ್ರೋಚಿಂಗ್ ಎಲ್ಲ ಚೆನ್ನಾಗಿದೆ, ಗೌರ್ಮೆಂಟ್ ರಸ್ತೆ. ಬೇರೆಯವ್ರ ಜಮೀನು ಮೇಲೆ ಬರೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗಿಡಗಳು ಬೆಳ್ಕೊಬಿಟ್ಟಿದೆ, ಯಾಕಂದರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಅಗ್ರಿಕಲ್ಚರ್ ಮಾಡೋಕ್ಕಾಗಿಲ್ಲ. ಅದರಿಂದ ಸ್ವಲ್ಪ ಗಿಡಗಳು ಬೆಳ್ಕೊಬಿಟ್ಟಿದೆ, ಗಿಡಗಳು ಕ್ಲೀನ್ ಮಾಡಿಸ್ಕೋಬೇಕಷ್ಟೆ. ಒಂದು 3-4 ಅವರ್ಸ್ JCB ಕೆಲಸ ಆಗುತ್ತೆ, ನಿಂತ್ಕೊಂಡು ನಾವೇ ಎಲ್ಲ ಮಾಡಿಸ್ಕೊಡೋಣ ಬೇಕಾರೆ. ಮತ್ತು ಒಳ್ಳೆ ವಾಟರ್ ಸೋರ್ಸಿಂಗ್ ಇರೋಂಥ ಏರಿಯಾ. ನೋಡಿ, ಕಲ್ಟಿವೇಷನ್ ಮಾಡಿಸಿದ್ರೆ ಈ ಥರ ಸೇಮ್ ರೆಡ್ ಸಾಯಿಲು, ಸ್ವಲ್ಪನೂ ಕಲ್ಲಿಲ್ಲ, ತುಂಬ ಚೆನ್ನಾಗಿದೆ ಮಣ್ಣು ಮಾತ್ರ. ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಫೆನ್ಸಿಂಗ್ ಮಾಡಿಸಿರೋದು, ಅದು ಇವಾಗ ಮೈಸೂರವ್ರು ತಗೊಂಡು ಜಸ್ಟ್ ಇವಾಗ ಫೆನ್ಸಿಂಗ್ ಮಾಡಿಸ್ತಾ ಇದ್ದಾರೆ. ನೋಡಿ, ಇವರು 36 ಗುಂಟೆಗೆ 18 ಲ್ಯಾಕ್ಸ್ ಹೇಳ್ತಾಯಿದ್ದಾರೆ, 18 ಲಕ್ಷ ಹೇಳ್ತಾಯಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ವೈಷ್ಣವ್ ಪ್ರಾಪರ್ಟೀಸ್ ಕಡೆಯಿಂದ ಒಂದೊಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.